ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224 ಅಂತ. ಸ್ಟೂಡೆಂಟ್ಸ್ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಈ ನಂಬರ್ಗೆ ಕೇಳಿ, ನಾನು ಹೇಳ್ತೇನೆ. ಸ್ಟೂಡೆಂಟ್ಸ್, ಇವತ್ತಿನ ನಮ್ಮ ಸೀರೀಸಲ್ಲಿ KCET ಮಾಡ್ತಾ ಇದ್ದಾನೆ. KCET ಹಿಂದಿನ ವಿಡಿಯೋದಲ್ಲಿ ನಾನು ಎಲಿಮಿನೇಷನ್ ಮೆಥಡ್ ಹೇಳಿಕೊಡಲಿಲ್ಲ, ಎಕ್ಸಾಮ್ಷನ್ ಮೆಥಡನ್ನು ಹೇಳಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಎಲಿಮಿನೇಷನ್ ಮೆಥಡನ್ನು ಹೇಳಿಕೊಡ್ತಾ ಇದ್ದೇನೆ. ಎಲಿಮಿನೇಷನ್ ಮೆಥಡನ್ನು ಹೇಳಿಕೊಟ್ಟ ನಂತರ ಡೈಗ್ರಾಮ್ ಮೆಥಡ್ ಇದೆ. ಆ್ಯಕ್ಚುಲಿ ಡೈಗ್ರಾಮ್ ಮೆಥಡ್ ಅನ್ನೋದು ನಿಮ್ಗೊಂದು 2-3 ಕ್ವಶನ್ಸಿಗೆ ಪರ್ ಸಬ್ಜೆಕ್ಟಲ್ಲಿ 2-3 ಕ್ವಶನ್ಸಿಗೆ ಅಪ್ಲೈ ಮಾಡ್ಬೋದು, 3 or 4. ಆ್ಯಂಡ್ ಲಾಸ್ಟಿಗೆ ಫಾಲೋವಿಂಗ್ ದ ಗಟ್ ಫೀಲಿಂಗ್, ಅದು ತುಂಬ ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸ್, ಅದನ್ನು ಕೂಡ ಹೇಳಿಕೊಡ್ತಾನೆ. ಈ 4 ಮೆಥಡನ್ನು ಯೂಸ್ ಮಾಡಿ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿಲ್ಲದೆ ಇರೋ ಕ್ವಶನಿಗೆ ಪಕ್ಕಾ ಆನ್ಸರ್ನ ಮಾಡಿ ನೀವು ಮಿನಿಮಮ್ ಪ್ರತಿ ಸಬ್ಜೆಕ್ಟಲ್ಲಿ 10 ಕ್ವಶನ್ಸನ್ನು, ಮಿನಿಮಮ್ ಪ್ರತಿ ಸಬ್ಜೆಕ್ಟಲ್ಲಿ 5 to 10 ಕ್ವಶನ್ಸನ್ನು ರೈಟ್ ಮಾಡ್ತೀರಾ. ಓಕೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಅಟ್ಲೀಸ್ಟ್ 50% ಆಪ್ಷನನ್ನು ತಂದು ನಿಲ್ಲಿಸೋಷ್ಟು ರೇಂಜಿಗಾದರೂ ಬೆಳೆದಿರ್ತೀರ. ಸೊ ಪ್ಲೀಸ್ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ನಾನು ಎಲ್ಲ ಇಯರ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನಿಮ್ಮ ಮುಂದೆ ತಂದು ತೋರಿಸ್ತಾ ಇದ್ದೇನೆ. ಆಯಿತಾ, 2018, 19, 20, 21, 22, 23 ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ನಮ್ಮದು ಎಲಿಮಿನೇಷನ್ ಟೆಕ್ನಿಕ್ ಹೇಗೆ ನಡೀತದೆ ಅಂತ, ಹೇಗೆ ಆಗುತ್ತೆ ಅಂತ ಹೇಳಿ ಒಂದು ಡೆಮೋ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು 4 ಕ್ವಶನ್ಗೆ ಹೇಳ್ತಾ ಇದ್ದೇನೆ. ಆಯಿತಾ, ನೆಕ್ಸ್ಟ್ ಒಂದು ಲಾಂಗ್ ವಿಡಿಯೋವನ್ನು ಮಾಡ್ತೇನೆ ಸ್ಟೂಡೆಂಟ್ಸ್. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಫಿಸಿಕ್ಸ್, ಕಂಪ್ಲೀಟ್ ಕೆಮಿಸ್ಟ್ರಿ, ಕಂಪ್ಲೀಟ್ ಮ್ಯಾಥ್ಸ್, ಈ ಥರ ವಿಡಿಯೋಸನ್ನು ಮಾಡ್ತೇನೆ. ಆಯಿತಾ, ಸೊ ಯಾರಿಗಾದರೂ ಏನಾದರೂ ಡೌಟ್ ಇದೆ ನನ್ನ ಹತ್ರ ಕೇಳಿ, ಯಾವುದಕ್ಕೂ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇದನ್ನು ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. 100% ನಿಮ್ಗೆ ಯೂಸ್ ಆಗುತ್ತೆ. ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ಬೇಡ ಬಿಡಿ, ಬಟ್ ಯೂಸ್ ಆಗೇ ಆಗುತ್ತೆ. ಆಯಿತಾ, ಇಷ್ಟ ಇದ್ದವ್ರು ನೋಡ್ಬೋದು, ಇಲ್ಲದೇ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಆಯಿತಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದಿಷ್ಟು ಜನರು ಶೇರ್ ಮಾಡಿ, ಎಲ್ರಿಗೆ ಹೆಲ್ಪ್ ಆಗುತ್ತಾ, ದಯವಿಟ್ಟು ಶೇರ್ ಮಾಡಿ. ಆಯಿತಾ, ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ನಾವು ಇಲ್ಲಿ ಮಾಡ್ತಾ ಇರೋದು ಎಲಿಮಿನೇಷನ್ ಟೆಕ್ನಿಕ್. ನಿನ್ನೆ ನಾನು ಅಸಂಪ್ಷನ್ ಮೆಥಡನ್ನು ಹೇಳಿದ್ದೆ, ಇವತ್ತು ಎಲಿಮಿನೇಷನ್ ಮೆಥಡನ್ನು ಹೇಳ್ತಾ ಇದ್ದೇನೆ. ಕ್ವಶನ್ ಏನಿದೆ ಕೇಳಿದರೆ 2 log 5 to the base 7 ಆಯಿತಾ ಈಸ್ ಈಕ್ವಲ್ಸ್ ಟು 5 to the base 7 ಯಾವುದಕ್ಕೆ ಈಕ್ವಲ್ ಅಂತ ಕೇಳ್ತಾ ಇದ್ದಾರೆ. 2 log 5 to the base 7 ಅಲ್ವಾ. ಫಸ್ಟಿಗೆ ನಿಮಗೆ log 5 to the base 5 ಅಂದರೆ ಯಾವುದೋ ಒಂದು ನಂಬರ್ನ ಬೇಸ್ ಸೇಮ್ ಇದ್ರೆ, ನಂಬರ್ ಮತ್ತು ಬೇಸ್ ಸೇಮ್ ಇದ್ರೆ ಆನ್ಸರ್ 1 ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ನಂಬರ್ 5 ಇರ್ಲಿಕ್ಕೆ ಹೋಗಿ ನಂಬರ್ ಸ್ಮಾಲ್ ಇರ್ಲಿಕ್ಕೆ ಹೋಗಿ ಆನ್ಸರ್ 1ಗಿಂತ ಸ್ವಲ್ಪ ಚಿಕ್ಕದಿರುತ್ತೆ ಸ್ಟೂಡೆಂಟ್ಸ್. ಈ ನಂಬರ್ ಒಂದು ಈ ಬೇಸ್ಗಿಂತ ಕಡಿಮೆ ಇರ್ಲಿಕ್ಕೆ ಹೋಗಿ ನಂಬರ್ ಆನ್ಸರ್ ಅನ್ನೋದು log of 5 base 7 ಅನ್ನೋದು ಅರೌಂಡ್ ಒಂದು 0.8 or 0.9 ಇರ್ಬೋದು ಸ್ಟೂಡೆಂಟ್ಸ್. ಆಯ್ತಾ, ಇದೊಂದು ಅಸಂಪ್ಷನ್. ಐ ಮೀನ್ ಒಂದು ಅಂದರೆ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಬಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸ್ಟೂಡೆಂಟ್ಸ್ ಇದು. ಆಯ್ತಾ, 0.8. ಅದಕ್ಕೆ ನೀವು log 5 to the base 7 ಅಂದರೆ 0.8 ತಗೊಂಡ್ರೆ ಅದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0.8 ತಗೊಂಡ್ರೆ ಆನ್ಸರ್ 1.6 ಬರುತ್ತೆ ಅಲ್ವಾ. ಕರೆಕ್ಟ್ ಅಲ್ಲ? ಅದೇ 0.9 ಇಂದ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಏನು ಬರುತ್ತೆ? 1.8 ಬರುತ್ತೆ. ಸೊ ಅಂದರೆ ನಾನೇನು ಮಾಡ್ತೇನೆ, ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದರೆ ಇದರ ಆನ್ಸರ್ ಎಷ್ಟಾಗುತ್ತೆ? 2 log 5 base 7 ಅನ್ನೋದು ಅರೌಂಡ್ 1 ಮತ್ತು 2 ಬಿಟ್ವೀನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಬಿಟ್ವೀನ್ 1 and 2. ಆಯಿತಾ, ಬಿಟ್ವೀನ್ 1 and 2 ಕರೆಕ್ಟ್ ಅಲ್ಲ? ಈಗ ಇಲ್ಲೇನಿದೆ 7 to the power ಇದು ಅಲ್ವಾ. ಇಲ್ಲಿ ಏನು ಬಂತು ನಮಗೆ? 1 ಬಂತು ಮತ್ತು 2 ಬಂತು, ಇದಿಷ್ಟಕ್ಕೂ. ಕರೆಕ್ಟಾ? ಹಾಗಾದರೆ 7 to the power of 1 ಏನಾಗುತ್ತೆ ಸ್ಟೂಡೆಂಟ್ಸ್? 7 to the power of 1 7 ಅಲ್ವಾ. 7 to the power of 2 ಹಾಕೋಣ, ಎಷ್ಟಾಗುತ್ತೆ? 49 ಆಗುತ್ತೆ. ಅಂದರೆ ನಿಮ್ಮ ವ್ಯಾಲ್ಯೂ 7 ಮತ್ತು 49ನ ಮಿಡಲಲ್ಲಿ ಇರುತ್ತೆ. ಕರೆಕ್ಟಾ? 7 ಮತ್ತು 49 ಬಿಟ್ವೀನ್ ಇರುತ್ತೆ. ಓಕೆ, ಹಾಗಾದರೆ ನೀವು ಡೈರೆಕ್ಟ್ ಒಂದು ಆಪ್ಷನ್ನ ತೆಗೆದು ಬಿಡ್ಬೋದು. ಯಾವ್ದು ಹೇಳಿ? ಆಪ್ಷನ್ ಬಿ ಗಾನ್ ಸ್ಟೂಡೆಂಟ್ಸ್. ಆಯಿತಾ, ಈಗ ಲಾಗ್ 2 ಆಪ್ಷನ್ ಇರ್ಲಿಕ್ಕೆ ಹೋಗಿ ಸ್ವಲ್ಪ ಕಾಂಪ್ಲಿಕೇಶನ್, ಅದರ್ವೈಸ್ ನೀವು ಮಾಡ್ಬೋದಿತ್ತೇನು. ಈಗ 3 ಆಪ್ಷನ್ ಬಂದು ನಿಂತಿದೆ. ಕರೆಕ್ಟಾ? ಈಗ ನಿಮ್ಗೆ ಇಲ್ಲಿ ಗೊತ್ತಾಗಬೇಕಾಗಿದ್ದು ಸ್ಟೂಡೆಂಟ್ಸ್, log 35 base 7. ಓಕೆ, ಇಲ್ಲಿ ನಂಬರ್ ದೊಡ್ಡದಿದೆ. ಕರೆಕ್ಟಾ? ನಾನು log 35 base 7 ಅಂತಿದೆಯಲ್ಲ, log of 35 base 7 ನಾನು log of ಫಸ್ಟಿಗೆ log 35 ಅನ್ನು ಹೇಗೆ ಬರಿಬೋದು ಸ್ಟೂಡೆಂಟ್ಸ್? ನಾನು 7 into 5 ಬರಿಬೋದಾ? ಯಾಕೆ ಹೇಳಿ? 7 5 35, ಬೇಸ್ ಏನಿದೆ? 7 ಇದೆ. ಕರೆಕ್ಟಾ? ಈಗ ನಾನು ಇದನ್ನು ಸಪ್ರೇಟ್ ಆಗಿ ಬರಿತೇನೆ. log 7 base 7 ಸರಿಯಾ, ಇಂಟು log 5 base 7. ಕರೆಕ್ಟಾ? ಸರಿ, ಇಂಟು ಅಂತಿರೋದು ಆ್ಯಕ್ಚುಲಿ, ಬಟ್ ನಾನು log m ಇಂಟು ಎನ್ ಅನ್ನು log m ಪ್ಲಸ್ ಎನ್ ಅಂತ ಬರಿಬೋದಾ? log m ಪ್ಲಸ್ ಎನ್ ಅಂದರೆ log n. ಅವಾಗ ಎಂತ ಆಗುತ್ತೆ ಹೇಳಿ? log 7 to the base 7. ಯಾವಾಗ ಬೇಸ್ ಸೇಮ್ ಇರುತ್ತೆ ನಾನು ಆವಾಗಲೇ ಹೇಳಿದೆ ಆನ್ಸರ್ ಏನಾಗುತ್ತೆ? 1 ಪ್ಲಸ್ ಇಲ್ಲಿ ಇಂಟು ಇದೆ, ನಾನು ಪ್ಲಸ್ ತಗೊಳ್ತೇನೆ. ಯಾಕೆ ಹೇಳಿ? ಈ ಫಾರ್ಮುಲಾದ ಪ್ರಕಾರ log 5 to the base 7, log 5 to the base 7 ಅರೌಂಡ್ ಸೇಮ್ ಇಲ್ಲಿ ಮಾಡಿತ್ತಲ್ಲ ನಾವು, log 5 to the base 7 ಅರೌಂಡ್ 0.8 ಬರುತ್ತೆ ಸ್ಟೂಡೆಂಟ್ಸ್. ಆಯ್ತಾ, 0.8. ಇದೆಷ್ಟಾಯ್ತು ಆನ್ಸರ್? 1.8 ಆಯ್ತು. ಸರಿಯಾ? ನಾವೇನು ಮಾಡ್ತು? log 35 to the base 7 ಮಾಡ್ತು, ಆನ್ಸರ್ ಎಷ್ಟು ಬಂತು?
1.8 ಬಂತು, ಬೇಡ 2ನೇ ಬಂತು ಅಂತ ಅನ್ಕೊಳ್ಳಿ, ನಮ್ಗೆ ಎಷ್ಟು ಬೇಕಿಲ್ಲಿ ಆನ್ಸರ್? ಇದನ್ನು ಮಾಡಿದಾಗ 7 ಮತ್ತು 49 ಮಿಡಲಲ್ಲಿ ಬರಬೇಕಲ್ಲ, ಇಲ್ಲಿ ಬಂದಿದ್ದ ಆನ್ಸರ್ ಏನು? 1.8. ಸೊ ಈ ಆಪ್ಷನ್ ಹೋಯ್ತು, ಆಪ್ಷನ್ ಎ ಹೋಯ್ತು. ಸರಿಯಾ? ಆಪ್ಷನ್ ಎ ಹೋಯ್ತು, ಆಪ್ಷನ್ ಬಿ ಹೋಯ್ತು. ಈಗ ಆಪ್ಷನ್ ಡಿನೂ ಹೋಗುತ್ತಲ್ಲ, ಯಾಕೆ ಹೇಳಿ? ಇಲ್ಲಿ ನೋಡಿ, ಲಾಗ್ 35 ಟು ದ ಬೇಸ್ 7 ಈ ನಂಬರ್ ದೊಡ್ಡದಿದೆ, ಆದರೂ ಕೂಡ ಇದ್ರದ್ದು ಆನ್ಸರ್ 1.8 2 ಹತ್ರ ಇದೆ. ಈ ನಂಬರ್ ಅದಕ್ಕಿಂತ ಚಿಕ್ಕದಲ್ವಾ, ಅದು 1.8ಗಿಂತ ಇನ್ನು ಕಡಿಮೆನೇ ಬರುತ್ತೆ, ಬಿಟ್ಟರೆ ಜಾಸ್ತಿ ಅಂತೂ ಬರೋದಿಲ್ಲ. ಸೊ ಈ ಆಪ್ಷನ್ ಗಾನ್. ಇರ್ದಿದ್ದು ಯಾವುದು? ಸಿ. ಇದು ಬರ್ಬೋದಲ್ಲ, ಯಾಕೆ ಹೇಳಿ? ಆನ್ಸರ್ ಯಾವ್ದ್ರ ಮಿಡಲಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ನಾನು? 7 and 49. ಸೊ 25, 7 ಮತ್ತು 49 ಮಿಡಲಲ್ಲಿ ಬರುತ್ತಲ್ಲ, ದಟ್ ಈಸ್ ಆನ್ಸರ್. ದಟ್ಸ್ ಇಟ್, ಎಲಿಮಿನೇಷನ್ ಟೆಕ್ನಿಕ್. ಓಕೆ, ನಾನು ಹೇಳುವಾಗ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಸ್ಟೂಡೆಂಟ್ಸ್, ಅದರ್ವೈಸ್ ಇದ್ರ ಅಪ್ಪ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ಇಕ್ವೇಷನ್ ಆಫ್ ದ ಟೂ ಸರ್ಕಲ್ ವಿಚ್ ಟಚ್ ದ y ಆಕ್ಸಿಸ್ ಅಟ್ 0,3 ಅಂಡ್ ಮೇಕ್ ಇಂಟರ್ಸೆಪ್ಟ್ ಆಫ್ 8 ಯೂನಿಟ್ಸ್ ಆನ್ x ಆಕ್ಸಿಸ್. ನೋಡಿ ಸ್ಟೂಡೆಂಟ್ಸ್, ಇಲ್ಲೇನೋ ಪಾಯಿಂಟ್ ಕೊಟ್ಟಿದ್ದಾರೆ, ಏನಂತ? 0,3. ಆ ಪಾಯಿಂಟ್ ನಾವು ಯಾವತ್ತು ಏನಂತ ತಗೊಳ್ತೇವೆ? x, y. ಆ x, y ಅನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಆನ್ಸರ್ ಬರುತ್ತೆ ನೋಡಿ, ಅದೇ ಆನ್ಸರ್. ಕರೆಕ್ಟಾ? x ಅಂದ್ರೆ ಏನೀಗ? 0 ಸ್ಕ್ವೇರ್ ಪ್ಲಸ್ y ಅಂದ್ರೆ ಏನು? 3 ಸ್ಕ್ವೇರ್ ಪ್ಲಸ್, ನಾನಿಲ್ಲಿ ಪ್ಲಸ್ 10x ಬೇಡ, ಮೈನಸ್ 10x ತಗೊಳ್ತೇನೆ ಸ್ಟೂಡೆಂಟ್ಸ್. ಯಾಕೆ ಮೈನಸ್ 10x ತಗೊಳ್ತಾ ಹೇಳಿ? ಇಲ್ಲಿ ಆಲ್ರೆಡಿ ಪ್ಲಸ್ 10x ಇಲ್ಲಿದೆಯಲ್ಲ, ಇನ್ನೊಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದು, ಬಟ್ ನಾನು ಮೈನಸ್ ತಗೊಳ್ತೇನೆ, ಯಾಕಂದ್ರೆ ಪ್ಲಸ್ ಇಲ್ಲಿ ಆಲ್ರೆಡಿ ಇದೆಯಲ್ಲ. 10 ಇಂಟು ಎಕ್ಸ್ ಅಂದರೆ 0 ಅಲ್ಲ, ಮೈನಸ್ 6 ಇಂಟು y ಅಂದರೆ 3 ಅಲ್ಲ, ಪ್ಲಸ್ 9. ಆನ್ಸರ್ ಏನು ಬರಬೇಕು? 0 ಬರಬೇಕು, ಯಾಕಂದ್ರೆ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ ಅವರೇ. 0 ಸ್ಕ್ವೇರ್ 0, 3 ಸ್ಕ್ವೇರ್ 9 ಸ್ಟೂಡೆಂಟ್ ಅಲ್ವಾ? 9 ಮೈನಸ್ 10 ಇಂಟು 0 ಏನು? 0. 9 ಇಲ್ಲಿ 9 ಬಂದಿದೆ, ಮೈನಸ್ 6 ಇಂಟು y ಅಂತ ಹೇಳಿದ್ದಾರೆ, y ಅಂದರೆ 3, 6 3 ಏನಾಗುತ್ತೆ? 18. ಸರಿಯಾ? ಇಲ್ಲೇನಿದೆ? ಇಲ್ಲಿ ಪ್ಲಸ್ 9. 9 ಮೈನಸ್ 18 ಎಷ್ಟು? ಮೈನಸ್ 9. ಸರಿಯಾ? ಮೈನಸ್ 9 ಪ್ಲಸ್ 9 ಅಂದರೆ ಏನು? 0 ಅಲ್ಲ. ಸೊ ಆಪ್ಷನ್ ಎ ಅಲ್ಲೇ ಆನ್ಸರ್ ಬಂದಾಯ್ತು. ಸಿಂಪಲ್ ಅಲ್ಲ? ಸೊ ಇದಕ್ಕೆ ಏನಂತ ತಗೊಳ್ಳಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ತಗೊಳ್ಳಿ, ಆಯ್ತಾ? ಪ್ಲಸ್ ಆರ್ ಮೈನಸ್ 6y ಪ್ಲಸ್ 9 ಅಂತ ತಗೊಳ್ಳಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಬೇಕಾದ್ರೆ ಉಳಿದದಕ್ಕೂ ಚೆಕ್ ಮಾಡಿ ನೋಡಿ, ನೀವು ಆನ್ಸರ್ ಬರೋದಿಲ್ಲ, ಖಾಲಿ ಇದಕ್ಕೆ ಮಾತ್ರ ಬರುತ್ತೆ, ಈಕ್ವಲ್ಸ್ ಟು 0 ಬರುತ್ತೆ. ಸಿಂಪಲ್ ಅಲ್ಲ? ಆಯ್ತಲ್ಲ ಸ್ಟೂಡೆಂಟ್ಸ್, 1 ನಿಮಿಷದೊಳಗಾಯ್ತು ಆನ್ಸರ್. ನೆಕ್ಸ್ಟ್, ದ ಕೋಆರ್ಡಿನೇಟ್ಸ್ ಆಫ್ ದ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಪಾಯಿಂಟ್ 3,4 ಆನ್ ದ ಲೈನ್ 2x ಪ್ಲಸ್ y ಮೈನಸ್ 7 ಇಸ್ ಈಕ್ವಲ್ಸ್ ಟು 0. ಅಂದ್ರೆ ಏನು ಹೇಳಿ? ಇಲ್ಲೊಂದು ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ, ಇಲ್ಲೊಂದು ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಈ ಪಾಯಿಂಟ್ ಅನ್ನು ಈಕ್ವೇಶನ್ ಹಾಕಿದ್ರೆ ಆನ್ಸರ್ 0 ಬರುತ್ತೆ ನೋಡಿ. 2 ಇಂಟು 3 ಏನಾಗುತ್ತೆ? ನೋ, ಈ ಪಾಯಿಂಟ್ ಅನ್ನು ಈಕ್ವೇಶನ್ ಹಾಕಿದ್ರೆ ಆನ್ಸರ್ 0 ಬರೋದಿಲ್ಲ. ಏನ್ ಮಾಡ್ಬೇಕಂತ ಕೇಳಿದ್ರೆ, ಈ ಪಾಯಿಂಟ್ ಅನ್ನ ಆನ್ಸರ್ ಪಾಯಿಂಟ್ ಅನ್ನ ಈ ಈಕ್ವೇಶನ್ಗೆ ಹಾಕಿದ್ರೆ ಆನ್ಸರ್ 0 ಬರಬೇಕು ನೋಡಿ. ಫಸ್ಟ್ ಆಪ್ಷನ್ ಇದನ್ನ ಹಾಕಬೇಡಿ ಯಾವತ್ತು. ಇದು ಯಾಕಂದ್ರೆ 9/5, 17/5 ಸಿಂಪ್ಲಿಫಿಕೇಶನ್ ಕಷ್ಟ ಆಗುತ್ತಲ್ಲ. ಫಸ್ಟ್ ಈಸಿಯರ್ ಆಪ್ಷನ್ ಹಾಕಿ. 1/5 ಇದೆಲ್ಲ, ಅದನ್ನ 1.1,5 ಇದೆಲ್ಲ ಅದನ್ನ ಹಾಕೋಣ. 2 ಇಂಟು ಇದು ಎಕ್ಸ್ ಅಲ್ವಾ, ಇದು ವೈ. 2 ಇಂಟು ಎಕ್ಸ್ ಅಂದ್ರೆ 1 ಪ್ಲಸ್ ವೈ ಅಂದ್ರೆ ಏನು? 5 ಮೈನಸ್ 7 ಇಸ್ ಈಕ್ವಲ್ಸ್ ಟು 0 ಬಂದ್ರೆ ಅದೇ ಆನ್ಸರ್ ಅಷ್ಟೇ. 2 ಇಂಟು 1 ಏನು? 2 ಪ್ಲಸ್ 5 ಮೈನಸ್ 7. 2 ಪ್ಲಸ್ 5 ಅಂದ್ರೆ 7 7 ಮೈನಸ್ 7 ಏನು? 0 ಅಲ್ವಾ? ಆಯ್ತಲ್ಲ, ಆಪ್ಷನ್ ಬಿ ಆನ್ಸರ್ ಅಲ್ವಾ? ನೀವು ಡೈರೆಕ್ಟ್ ಇದಕ್ಕೆ ಹೋಗಿ ಅಂತ ಯಾಕೆ ಹೇಳಿದ್ದು ಕೇಳಿದ್ರೆ, ಇದು ನಿಮಗೆ 9/5 17/5 ಎಲ್ಲ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡುವಾಗ ಮತ್ತೆ ಸಿಂಪ್ಲಿಫಿಕೇಶನ್ ಕಷ್ಟ ಆಗುತ್ತಲ್ಲ. ಫಸ್ಟ್ ಈಸಿ ಇರೋದನ್ನೇ ಚೆಕ್ ಮಾಡೋಣ ಅಲ್ವಾ? ಅದಕ್ಕೋಸ್ಕರ ಇದಕ್ಕೆ ಮಾಡಿದೆ. ಬೇರೆ ಇದಕ್ಕೆ ಚೆಕ್ ಮಾಡಿ ನೋಡಿ, ಆನ್ಸರ್ 0 ಬರುತ್ತೆ ನೋಡಿ. 2 ಇಂಟು ಮೈನಸ್ 5 ಪ್ಲಸ್ ವೈ ಅಂದ್ರೆ 1 ಮೈನಸ್ 7 ಇಸ್ ಈಕ್ವಲ್ಸ್ ಟು 0 ಬರಬೇಕು. ಬರುತ್ತಾ ನೋಡೋಣ. 2 ಮೈನಸ್ 5 ಎಷ್ಟು? 2 ಇಂಟು ಇದು ಮೈನಸ್ 10 ಆಗುತ್ತೆ, ಪ್ಲಸ್ 1 ಮೈನಸ್ 7 ಇಸ್ ನಾಟ್ ಈಕ್ವಲ್ಸ್ ಟು 0 ಅಲ್ವಾ? ಹಾಗೆ ಇದಕ್ಕೆ ಚೆಕ್ ಮಾಡೋಣ. 1, ಮೈನಸ್ 5 2 ಇಂಟು 1, ಫಾರ್ಮುಲಾದಲ್ಲಿ ಏನಿದೆ? ಪ್ಲಸ್ ವೈ ಅಂದ್ರೆ ಏನು? ಮೈನಸ್. ಸೊ ಇಲ್ಲಿ ನಾನು ಡೈರೆಕ್ಟ್ ಮೈನಸ್ ತಗೊಳ್ಳಿಯೋದಾ? 5 ಇಸ್ ಈಕ್ವಲ್ಸ್ ಟು 0 ಬರಬೇಕು. 2 ಇಂಟು 1 ಏನು? 2 ಮೈನಸ್ 5. 2 ಮೈನಸ್ 5 ಅಂದ್ರೆ ಸ್ಟೂಡೆಂಟ್ ಮೈನಸ್ 3 ಆಗುತ್ತೆ. ಮೈನಸ್ 3 ಮೈನಸ್ 7 ಅಂತ ಹೇಳಿದ್ರೆ ಮೈನಸ್ 10 ಆಗುತ್ತೆ. ನಮ್ಗೆ ಆನ್ಸರ್ ಬೇಕು, ಏನು ಬೇಕು? 0 ಬೇಕು. ಬಟ್ 0 ಬರಲಿಲ್ಲ, ಸೊ ಇದು ಆಪ್ಷನ್ ಅಲ್ಲ. ಸೊ ಆನ್ಸರ್ ಇಲ್ಲಿ ಬಂದಾಯ್ತು. ಬೇಕಾದ್ರೆ ಇದನ್ನು ಚೆಕ್ ಮಾಡಿ ನೋಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್, ಇದೇ ಎಲಿಮಿನೇಷನ್ ಮೆಥಡ್. ನೆಕ್ಸ್ಟ್ ನೋಡಿ, ದ ಪಾಯಿಂಟ್ ಆನ್ ದ ಕರ್ವ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್. ಇಲ್ಲೇನೋ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಕೊಟ್ಟಿರೋದೇ ನಿಮ್ಗೆ ಒಂಥರ ಹಿಂಟ್ ಸ್ಟೂಡೆಂಟ್. ಇಲ್ಲಿ ಹಿಂದ್ಗಡೆ ಹಾಗೆ ಮಾಡಿದ್ದಲ್ಲ, ಕ್ವಶನ್ ಅಲ್ಲಿ ಈಕ್ವೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಈಕ್ವಲ್ಸ್ ಟು 0 ಯಾವ್ದು ಬರುತ್ತಂತ. ಇಲ್ಲೂ ಅದನ್ನೇ ಮಾಡಿದ್ದಲ್ಲ, ಪಾಯಿಂಟ್ ಕೊಟ್ಟಿದ್ದಾರೆ, ಅದನ್ನ ಇದಕ್ಕೆ ಹಾಕಿದ್ದು, ಯಾವುದಕ್ಕೆ 0 ಬರುತ್ತೆ. ಆಯ್ತಲ್ಲ, ಕ್ವಶನ್ ಅಲ್ಲೇ ನಿಮ್ಗೆ ಇರುತ್ತೆ ಆನ್ಸರ್, ಬಟ್ ನೀವು ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂದ್ರೆ ಮೀನಿಂಗ್ ಏನು ಹೇಳಿ? ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಇದನ್ನ ನಾನು ಎಕ್ಸ್ ಅಂತ ತಗೊಳ್ತೇನೆ, ಇದನ್ನ ವೈ ಅಂತ ತಗೊಳ್ತೇನೆ, ಇದನ್ನ ಎಕ್ಸ್ ಅಂತ ತಗೊಳ್ತೇನೆ, ಇದನ್ನ ವೈ ಅಂತ ತಗೊಳ್ತೇನೆ, ಇದನ್ನ ಎಕ್ಸ್ ಅಂತ ತಗೊಳ್ತೇನೆ, ವೈ. ಇದು ಎಕ್ಸ್, ಇದು ವೈ. ಸರಿಯಾ? ನಾನು ವೈ ಅನ್ನ ಸ್ಕ್ವೇರ್ ಮಾಡಿದ್ರೆ ಈಕ್ವಲ್ಸ್ ಟು ಎಕ್ಸ್ ಆಗ್ಬೇಕು ಅಲ್ವಾ? ಇದು ವೈ ಆಗುತ್ತೆ. 1/2 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಆಗ್ಬೇಕು. ಎಕ್ಸ್ ಅಂದ್ರೆ ಏನು? 1/4 ಆಗುತ್ತೆ ನೋಡಿ. 1 ಸ್ಕ್ವೇರ್ ಇಷ್ಟು 1. ಪುನಃ ಇದನ್ನು ಸ್ಕ್ವೇರ್ ಮಾಡಬೇಕು, ಡಿನಾಮಿನೇಟರ್. 2 ಸ್ಕ್ವೇರ್ ಇಷ್ಟು 4 ಅಲ್ವಾ? 1/4 ಆಗಿಲ್ವಾ? ಅಲ್ಲೇ ಆಯ್ತಲ್ಲ ಆನ್ಸರ್. ಸಿಂಪಲ್ ಅಲ್ಲ?
ಇದಾಗುತ್ತೆ ನೋಡಿ. 1/4 ಸ್ಕ್ವೇರ್ ಮಾಡಿದ್ರೆ 1/2 ಆಗುತ್ತಾ? ಇದನ್ನ ಸ್ಕ್ವೇರ್ ಮಾಡಿದ್ರೆ ಇದು ಬರಬೇಕು. ಯಾಕೆ ಹೇಳಿ? y² = x. ಇದನ್ನ ಸ್ಕ್ವೇರ್ ಮಾಡಿದ್ರೆ 1/2 ಬರುತ್ತಾ? -1/2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಏನಾಗುತ್ತೆ ಗೊತ್ತುಂಟ? 1/4 ಆಗುತ್ತೆ ಸ್ಟೂಡೆಂಟ್ಸ್. ನಮ್ಗೆ ಏನು ಬೇಕು? 1/2. 1/2 ಸ್ಕ್ವೇರ್ ಮಾಡಿದ್ರೆ 1/2 ಬರುತ್ತಾ? ಇಲ್ಲ, 1/4 ಆಗುತ್ತೆ. ಸೊ ಇದಲ್ಲ ಆಪ್ಷನ್ ಎ ಅಲ್ಲಿ ಆನ್ಸರ್ ಬಂದಾಯ್ತಲ್ಲ. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸು? ಆಯ್ತು, ಇಷ್ಟೇ. ಇದೆ ನಿಮ್ಮ ಎಲಿಮಿನೇಷನ್ ಟೆಕ್ನಿಕ್. ಗೊತ್ತಾಯ್ತಾ? ಸೊ ಕ್ವಶನ್ ಅನ್ನು ಸ್ವಲ್ಪ ಜಾಗ್ರತೆಯಿಂದ ಓದ್ಕೊಂಡು ಕ್ವಶನ್ನೇ ಯೂಸ್ ಮಾಡಿ ನಾನು ಅಥವಾ ಆಪ್ಷನ್ ಅನ್ನು ಯೂಸ್ ಮಾಡಿ ಆನ್ಸರ್ನ ಫೈಂಡ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಒಂಚೂರು ಟ್ರೈ ಮಾಡಿ. ಆಯ್ತಾ? ಸ್ವಲ್ಪ ಟ್ರೈ ಮಾಡಿ. ಇದರಲ್ಲಿ ಖಂಡಿತ LP ಬರುತ್ತೆ ಸ್ಟೂಡೆಂಟ್ಸ್. ಆಯ್ತಾ? ಇನ್ ಕೇಸ್ ನೀವೀಗ ಒಂದು 25 to 30 ರೇಂಜಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಈಗ ನೀವು ಮಾಕ್ ಟೆಸ್ಟ್ ಅನ್ನು ಕೊಡ್ತಾ ಇದ್ದೀರಾ, ಒಂದು 30 ಇದ್ದೀರಾ ಈಗ ಎಲ್ಲದರಲ್ಲೂ, ಒಂದು 90 ರೇಂಜಲ್ಲಿ ಇದ್ದೀರಾ ಅಥವಾ 85 to 90 ರೇಂಜ್. ಈ ಮೆಥಡ್ನೆಲ್ಲ ಯೂಸ್ ಮಾಡಿ ಒಂದು 3 ಸಬ್ಜೆಕ್ಟಲ್ಲಿ ಒಂದು 20 ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡಿದರೆ ನೀವು 110+ ಹೋಗ್ತೀರಾ. 110+ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ 2000 ಬಿಲೋ 5000 ಬಿಲೋ ಅಂತೂ ಗ್ಯಾರಂಟಿ ಇರುತ್ತೆ ಸ್ಟೂಡೆಂಟ್ಸ್. 5000 ಬಿಲೋ ಗ್ಯಾರಂಟಿ ಇರುತ್ತೆ 110+ 120 ಹೋದ್ರೆ. ಆಯ್ತಾ? ಇದೆಲ್ಲ ಲಾಜಿಕಲಿ ಥಿಂಕ್ ಮಾಡಿ. ನಾನು ಇದನ್ನೇ ಫಸ್ಟ್ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇಲ್ಲ. ಆಯ್ತಾ? ಫಸ್ಟ್ ನಿಮ್ಗೆ ಗೊತ್ತಿರೋದನ್ನ ಮಾಡಿ. 60 ಮಿನಿಟ್ಸಲ್ಲಿ 30 ಕ್ವಶನ್ಸ್ ನಿಮ್ಗೆ ಗೊತ್ತಿರೋದು, ಅದಕ್ಕೆ 40 ಮಿನಿಟ್ಸ್ ತಗೊಳ್ಳಿ, ನೋ ಪ್ರಾಬ್ಲಮ್. 40 ಮಿನಿಟ್ಸ್ ತಗೊಂಡು 30 ಕ್ವಶನ್ಸ್ ಮಾಡಿ. ಉಳಿದಂಥ 20 ಮಿನಿಟ್ಸಲ್ಲಿ ಇಂಥದ್ದೆಲ್ಲ ಯಾವುದಾದ್ರೂ ಲಾಜಿಕ್ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ? ನನಗೆ ಅಸಂಪ್ಷನ್ ಮೆಥಡ್ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ? ಎಲಿಮಿನೇಷನ್ ಮೆಥಡ್ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ? ಡಯಾಗ್ರಾಮ್ ಮೆಥಡ್ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ? ಇನ್ನೂ ಒಂದು ನಾನು ಫಾಲೋವಿಂಗ್ ದ ಗಟ್ ಫೀಲಿಂಗ್ ಅಂತ ಹೇಳ್ತೇನೆ, ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ? ಇದೆಲ್ಲ ಮಾಡಿ. ಒಂದು ಪ್ರತಿ ಸಬ್ಜೆಕ್ಟಲ್ಲಿ ಒಂದು 5 to 10 ಮಾರ್ಕ್ಸ್ ಇನ್ಕ್ರೀಸ್ ಆದರೆ, 3 ಸಬ್ಜೆಕ್ಟಲ್ಲಿ 20 ಮಾರ್ಕ್ಸ್ ಇನ್ಕ್ರೀಸ್ ಆದರೆ ನಿಮ್ಮ ರ್ಯಾಂಕ್ ಎಲ್ಲಿಗೆ ಹೋಗುತ್ತೆ? ಎಲ್ಲೋ ಹೋಗಿ ಬಂದು ನಿಂತ್ಕೊಳ್ಳುತ್ತೆ. ಸೊ ನಿಮ್ಗೆ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಆಯ್ತಾ? ಈ ಟೆಕ್ನಿಕನ್ನು, ಈ ಟ್ರಿಕ್ಸನ್ನು ಮೊದಲೇ ಅಪ್ಲೈ ಮಾಡಬೇಡಿ. ಬಟ್ ಇದು ಇದಾಗುತ್ತೆ ಸ್ಟೂಡೆಂಟ್ಸ್. ಏನಾಗ್ತಾರೆ, ಇದು 100% ಆನ್ಸರ್ ಕೊಡುತ್ತೆ. 80% ಆಫ್ ದ ಟೈಮ್ ಔಟ್ ಆಫ್ 10 ಕ್ವಶನ್ 8 ಕ್ವಶನ್ಸ್ಗೆ ಆನ್ಸರ್ ಈ ಮೆಥಡ್ ಯೂಸ್ ಮಾಡಿ ಮಾಡ್ಬೋದು, ಸಕ್ಸಸ್ ಆಗುತ್ತೆ. ಆಯ್ತಾ? ಸರಿ ಸ್ಟೂಡೆಂಟ್ಸ್, ಈ ಒಂದು ಮೆಥಡ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಏನಾದರೂ ಡೌಟ್ ಇದೆ ನನ್ನ ಹತ್ರ ಕೇಳಿ. ಆಯ್ತಾ? ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಟೆಕ್ನಿಕನ್ನು ಹೇಳಿಕೊಡ್ತೇನೆ. ಆಯ್ತಾ? ಏನಾದರೂ ಡೌಟ್ಸ್ ಇದ್ರೆ ನಂಗೆ ಮೆಸೇಜ್ ಹಾಕಿ. ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನೀವು ದಯವಿಟ್ಟು ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ. ಒಂದಿಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ KCET ಆಗೋದ್ರೊಳಗಡೆ. ಅಟ್ಲೀಸ್ಟ್ ಪರ್ ಸಬ್ಜೆಕ್ಟಲ್ಲಿ ಒಂದು 5 to 10 ಮಾರ್ಕ್ಸ್ ನಮ್ಮಿಂದ ಇನ್ಕ್ರೀಸ್ ಆದರೆ ನಮ್ಗದೇ ಜಾಸ್ತಿ, ನಮ್ಗದೇ ಖುಷಿ. ಆಯಿತಾ? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಧನ್ಯವಾದಗಳು. ಶುಭ ದಿನ.